ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ್ಲ. ಇವತ್ತಿನ ಬ್ಲಾಗ್ನ ನಾನು ಪುನೀತ್ ರಾಜ್ಕುಮಾರ್ ಸಮಾಧಿಯಿಂದ ಶುರು ಮಾಡ್ತಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಇದೆಯಲ್ಲ, ಅಲ್ಲಿಂದ ಲಗ್ಗೆರೆಯಿಂದ ಮನೆಯಿಂದ ಹೊರಟಿದ್ದು ಸ್ವಲ್ಪ ತಡ ಆಯಿತು. ಆ್ಯಕ್ಚುಲಿ ನಾವು 5 ಗಂಟೆಗೆ ಪ್ಲ್ಯಾನ್ ಮಾಡಿದ್ವಿ. ಸಾರಿ, ಇವತ್ತು ನಾವು ಯಾವ ಕಡೆಗೆ ಹೊರಟಿದ್ದೀನಿ ಅಂತ ನಿಮ್ಗೆ ಹೇಳಿಲ್ಲ. ನಾನಿವತ್ತು ಚಿಕ್ಕಮಂಗ್ಳೂರು ರೈಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಅದಕ್ಕೆ ಮುಖ್ಯ ಉದ್ದೇಶ ಮಾವಳ್ಳಿ ಬಿರಿಯಾನಿಯ ಇನ್ನೊಂದು ಮುಖ್ಯ ಶಾಖೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಓಪನ್ ಆಗ್ತಾಯಿದೆ. ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟಿದ್ದರು. ಇನ್ವಿಟೇಷನ್ ಕೂಡ ಬಂದಿತ್ತು ನನಗೆ ನಮ್ಮ ಮಾವಳ್ಳಿ ಬಿರಿಯಾನಿಯ ಮಾಲೀಕರಾದಂಥ ಬಬ್ಲುಗೌಡ ಅವರಿಂದ. ಅದಕ್ಕೆ ಅದೊಂದು ಓಪನಿಂಗ್ ಸೆರೆಮನಿನ ಅಟೆಂಡ್ ಮಾಡಿಕೊಂಡು ದೆನ್ ಅಲ್ಲಿಂದ ಹಂಗೆ ಚಿಕ್ಕಮಂಗ್ಳೂರೆಲ್ಲ ಸ್ವಲ್ಪ ರೌಂಡ್ ಹೊಡೆಯೋಣ. ಯಾಕಂದರೆ ಮಾನ್ಸೂನ್ ಶುರುವಾಗಿದೆ. ಮಾನ್ಸೂನಲ್ಲಿ ನಮ್ಮ ಚಿಕ್ಕಮಂಗ್ಳೂರಿಗೆ ಹೋಗಲಿಲ್ಲ ಅಂದ್ರೆ ಮಜಾನೇ ಇರಲ್ಲ. ಆದ ಕಾರಣ ಚಿಕ್ಕಮಂಗ್ಳೂರು ಹಾಗೆ ಮಾನ್ಸೂನು ಭದ್ರಾ ಇದೆಲ್ಲ ವೈಬೆಲ್ಲ ನೋಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ಈಗ ಜಸ್ಟು ಗೊರಗುಂಟೆಪಾಳ್ಯ ಎಂಟ್ರಿ ಆಗ್ತಿದ್ದೀವಿ. ನನ್ನ ಜೊತೆ ಇವತ್ತು ನಾನು ಮತ್ತು ನನ್ನ ಸ್ನೇಹಿತರಾದಂಥ ಶ್ರೀಕಾಂತ್ ಅನ್ನೋರೊಬ್ಬರು ಬರ್ತಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಹಿಂದೆ ಇದ್ದಾರೆ. ನಾಳೆ ಇನ್ನಿಬ್ಬರು ಜಾಯ್ನ್ ಆಗೋರಿದ್ದಾರೆ. ಅದು ಇನ್ನೊಬ್ಬರು BV ಕನ್ನಡಿಗ ಅಂತ ಒಬ್ಬರು ಇದ್ದಾರೆ, ಇನ್ನೊಬ್ಬರು ಪುನೀತ್ ಅಂತ ಒಬ್ಬರು ಇದ್ದಾರೆ. ಇನ್ನಿಬ್ಬರು ನಾಳೆ ಜಾಯ್ನ್ ಆಗ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಇವತ್ತೇನೋ ವರ್ಕ್ ಇದೆ, ಬರೋಕ್ಕಾಗಲ್ಲ ಅಂದರು. ದೆನ್ ನಾಳೆ ಜಾಯ್ನ್ ಆಗ್ತಿದ್ದಾರೆ. ನಾವಿವತ್ತು ಇಬ್ಬರು ಹೊರಟಿದ್ದೀವಿ ಈ ಓಪನಿಂಗ್ ಸೆರೆಮನಿನ ಅಟೆಂಡ್ ಮಾಡಿ ದೆನ್ ಅಲ್ಲಿಂದ ಚಿಕ್ಕಮಂಗ್ಳೂರು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇವತ್ತು ನಾನು ಚಿಕ್ಕಮಂಗ್ಳೂರಲ್ಲಿ ಅನ್ನೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಭದ್ರಾ ಮಾಡೋದಕ್ಕೆ ಮುಂಚೆ ಲಾಸ್ಟ್ ಟೈಮ್ ಭದ್ರಾ ಮಾಡಿದಾಗ ನಾನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಅಲ್ಲಿ ಪೊಲೀಸ್ನವ್ರು ಬಿಟ್ಟಿರಲಿಲ್ಲ. ಬಟ್ ಈ ವರ್ಷ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಬ್ಲಾಗ್ ಮಾಡ್ತೀನಿ. ಅದೊಂದು ತಲೆಯಲ್ಲಿ ಇಟ್ಕೊಂಡು ಹೊರಟಿದ್ದೀನಿ ನಾನು ಇವತ್ತು. ನೋಡೋಣ ಏನೇನಾಗುತ್ತೆ ಅಂತ. ಭದ್ರಾಗೆ ಹೋಗೋಕ್ಕೆ ಮುಂಚೆ ಒಂದು ಒಳ್ಳೆ ಆಫ್ ರೋಡ್ ತೋರಿಸ್ತೀನಿ. ಅನ್ನೊಂದು ಪ್ಲೇಸು ಅಂದರೆ ರ್ಯಾಂಡಮಾಗಿ ನಾವು ಕಂಡುಹಿಡ್ಕೊಂಡು ಹೋಗುವಂಥದ್ದು. ನೀವು ನನ್ನ ಹಳೆ ಬ್ಲಾಗೆಲ್ಲ ನೋಡೋದು ನಿಮಗೆ ಗೊತ್ತಿರುತ್ತೆ ನಾವು ಯಾವ ಥರ ಮಾಡ್ತಿರ್ತೀನಿ ಅಂತ. ಅದೇ ಥರ ಒಂದು ಆಫ್ ರೋಡ್ ಕಂಡುಹಿಡಿಯೋಣ ಅಂತ ಹೊರಟಿದ್ದೀನಿ. ಅಂದರೆ ಗೂಗಲಲ್ಲಿ ಆಲ್ರೆಡಿ ಪಿನ್ ಮಾಡಿ ಇಕ್ಕಿದ್ದೀನಿ. ಮೇಲೋಗನಪ್ಪ. ಇವಾಗ ಫ್ಲೇವರ್ ಹತ್ತನ ಏರ್ ಚೆಕ್ ಮಾಡೋಣ ಅಂತಂದರು ನಮ್ಮ ಶ್ರೀಕಾಂತ್ ಅವರು. ನೋಡುವ ಮುಂದೆಲ್ಲರೂ ಹೋಗ್ಬಿಟ್ಟು ಏರೆಲ್ಲ ಚೆಕ್ ಮಾಡ್ಕೊಳ್ಳೋರು. ಯಾಕಂದರೆ ನಿನ್ನೆ ಪೆಟ್ರೋಲ್ ಹಾಕ್ದಾಗ ರಾತ್ರಿ 8-8:30 ಆಗಿತ್ತು. ಏರ್ ಚೆಕ್ ಮಾಡೋಕ್ಕಲ್ಲಿ ಏರ್ ಕೌಂಟ್ರ್ ಕ್ಲೋಸ್ ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಹೈವೇಲಿ ಹೋಗ್ತಾ ಎಲ್ಲಾದರೂ ಏರ್ ಚೆಕ್ ಮಾಡಿಸ್ಕೊಳ್ಳೋಣ. ನಿನ್ನೆ ಮಾಡಿಸಿಲ್ಲ, ಆ ಕಾರಣಕ್ಕೆ. ಬನ್ನಿ ಮುಂದೆ ಟಿಫನ್ ನಿಲ್ಲಿಸಿದಾಗ ಒಂದು ಸಣ್ಣ ಅಪ್ಡೇಟ್ ಕೊಡ್ತೀನಿ. ಮುಂದೆ ಸಿಗುವ. ಆ್ಯಕ್ಚುಲಿ ಲೈಟಾಗೆ ಬೆಂಗಳೂರಲ್ಲಿ ಕೂಡ ಲೈಟಾಗಿ ಮಳೆ ಬರ್ತಾಯಿದೆ. ಈಗ ಆಲ್ರೆಡಿ ಬಂದು ನಿಂತಿದೆ ಅರ್ಲಿ ಮಾರ್ನಿಂಗು. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ಭಾನುವಾರ ಆಗಿರೋದ್ರಿಂದ ರೋಡ್ ಫುಲ್ಲು ಕ್ರೌಡು. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ. ಆ್ಯಕ್ಚುಲಿ ಈ ಹೈವೇ ಸಿಕ್ಕಾಪಟ್ಟೆ ದೊಡ್ಡ ಮಾಡಬೇಕಿತ್ತು. ಯಾಕಂದರೆ ನಮ್ಮ ಬ್ಯಾಂಗ್ಳೂರಿಗೆ ಒಂಥರ ದೊಡ್ಡ ಕನೆಕ್ಟಿವಿಟಿ ಇದೇ ರೋಡಿಂದ ಆಗೋದು. ಯಾಕಂದರೆ ನಮ್ಮ ಪುಣೆ, ಮುಂಬೈ, ನಮ್ಮ ಬಳ್ಳಾರಿ, ನಮ್ಮ ನಾರ್ತ್ ಕರ್ನಾಟಕ ಏನಿದೆ, ನಾರ್ತ್ ಕರ್ನಾಟಕದಿಂದ ಪ್ರತಿಯೊಂದು ಊರಿಂದಲೂ ಈ ರೋಡಲ್ಲೇ ಬರಬೇಕು. ದೆನ್ ಹಾಗೆ ಚಿಕ್ಕಮಂಗ್ಳೂರು, ಹಾಸನ ಈ ಕಡೆಯಿಂದ ಬರೋರು ಕೂಡ ಇದೇ ರೋಡ್ ಯೂಸ್ ಮಾಡ್ತಾರೆ. ತುಮಕೂರು, ಶಿರಾ, ಎಷ್ಟು ಊರಿಂದ ಊರಿಗೆ ಕನೆಕ್ಟ್ ಆಗುತ್ತೆ ಈ ಹೈವೇ. ಪೂರ್ಣ ಹೈವೇ ಕನೆಕ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಇದೆ. ಬಟ್ ಈ ರೋಡ್ ಇಷ್ಟು ಚಿಕ್ಕಕ್ಕೆ ಮಾಡಿರೋದು ಸಾಲಲ್ಲ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಎಂಥ ರೋಡ್ ಮಾಡಿದ್ರೂ ಸಾಲಲ್ಲ ಬಿಡಿ. ನೆಲಮಂಗಲದಿಂದ ನಮ್ಮ ಚಿಕ್ಕಮಂಗ್ಳೂರು ಆ ಕಡೆಗೆ ಹೋಗೋಕ್ಕೆ ಇದೊಂಥರ ಹೆಬ್ಬಾಗ್ಲಿದ್ದಂಗೆ. ನಮ್ಮ ಬಾಸ್ಗೆ ಒಂದು ಕೈ ಮುಗಿದ್ಬಿಟ್ಟು ಹೊಂಟು ಬಿಟ್ರೆ ಎಲ್ಲ ಹೋಗೋದೆಲ್ಲ ಶುಭ ಆಗುತ್ತೆ. ಜೈ ಶ್ರೀರಾಮ್, ಜೈ ಹನುಮಾನ್. ಒಂದು ಅದ್ಭುತವಾದ ಲೈನ್ ತೋರಿಸ್ತೀನಿ ನೋಡಿ. ಕುಡಿಗಲ್ ಕುದುರೆ, ಅದ್ರ ಕೆಳಗಡೆ ಏನಿದೆ ನೋಡಿ, ಸಕ್ಕರೆಗಿಂತ ಸ್ವೀಟು ನಮ್ಮ ಗೌಡ್ರ ಆರ್ಟು. ಯಾರ್ಯಾರಿದ್ದೀರಪ್ಪ ಗೌಡ್ರ ಬಾಯ್ಸು ಒಂದು ಕಮೆಂಟ್ ಹಾಕಿ ನೋಡೋಣ. ಸಖತ್ತಾಗಿ ಬರ್ಸಿದ್ದಾರೆ. ಗುಡ್. ವೆಲ್ಕಮ್ ಟು ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣಕ್ಕೆ ಸುಸ್ವಾಗತ. ಆ್ಯಕ್ಚುಲಿ ನಾವು ಸೀದಾ ಹೈವೇಲಿ ಹೋಗಬೇಕಿತ್ತು. ಆದರೆ ಲಾಸ್ಟ್ ಟೈಮ್ ಕೂಡ ಒಂದು ಬಿರಿಯಾನಿ ಹೋಟ್ಲದು ಒಂದು ಬ್ಲಾಗ್ ಮಾಡಾಕಿದ್ದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಮೋದ್ ಬಿರಿಯಾನಿ ಅಂತ ಚೌಚೌ ಬಿರಿಯಾನಿ ಕೊಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಹೆಂಗಿದ್ರು ಹೋಗ್ತಿದ್ದೀವಲ್ಲ ಅಂತ ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ ಅಂತ ಹಂಗೆ ತಿಂದು ಹೋಗೋಣ ಅಂತ ಒಳಗಡೆ ಡಿವಿಯೇಷನ್ ತೊಗೊಂಡ್ವಿ. ಇನ್ನು ಜಸ್ಟ್ ಇನ್ನೊಂದು 1.5 ಕಿಲೋಮೀಟ್ರ್ ಇದೆ. ನೋಡೋಣ ಮುಂದೆ ಹೋಗಿ. ಸ್ವಲ್ಪ ಲೇಟ್ ಆಯಿತು ತಿಂಡಿ ತಿನ್ನಲಿಕ್ಕೆ. 8:30ಗೆ ತುಂಬ ಹೊಟ್ಟೆ ಹಸಿತಾಯಿತ್ತು.
ಬಟ್ ಆದರೂ 9:30ವರೆಗೆ ಕಾದಿದ್ದೀವಿ ಬಿರಿಯಾನಿಗೋಸ್ಕರ. ಇನ್ನೊಂದ್ಸಲಿ ತೋರಿಸ್ತೀನಿ ಬನ್ನಿ ಬಿರಿಯಾನಿ ಹೆಂಗಿರುತ್ತೆ ಅಂತ. ಗಲ್ಲಿ ಒಳಗಿದೆ. ನಾನು ಬರ್ಬೇಕಾದ್ರೆ ಆ ಕಡೆ ರೋಡಿಂದ ಬಂದುಬಿಟ್ಟಿದ್ದೆ, ಗೊತ್ತಾಗಿರಲಿಲ್ಲ. ಇವತ್ತು ನೋಡಿದ್ರೆ ಇಷ್ಟೊಂದು ಗಲ್ಲಿ ಒಳಗೆ ನುಗ್ಗಿದ್ನ ನನಗೆ ಅಂತ ಡೌಟ್ ಆಗ್ತಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ಮಾವನೂರು ಮಲ್ಲೇಶ್ವರ ಬೆಟ್ಟನ ವಿಸಿಟ್ ಮಾಡ್ಕೊಂಡು ಬರ್ಬೇಕಾರೆ ಈ ಆರ್ಚಿಂದ ಬಂದಿದೆ. ಇಲ್ಲಿ ಲೆಫ್ಟ್ ಸೈಡಿಗೆ ಬರುತ್ತೆ ಪ್ರಮೋದ್ ಬಿರಿಯಾನಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಡಗಡೆಗಿದೆ, ಇದೇ ಪ್ರಮೋದ್ ಬಿರಿಯಾನಿ. ಸಿಕ್ಕಾಪಟ್ಟೆ ಸೇರುತ್ತೆ, ಸಿಕ್ಕಾಪಟ್ಟೆ ಕ್ರೌಡು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿ ಆಡ್ಬಿಡೋಣ, ಜಾಗ ಚೆನ್ನಾಗಿದೆ. ಕ್ರೌಡ್ ಸಿಕ್ಕಾಪಟ್ಟೆ ಇದೆಯಪ್ಪ. ಈಗಲೇ ಟೈಮ್ ಆಗಿದೆ, ಬೇಗ ಬನ್ನಿ, ತಿನ್ಕೊಂಡು ಬೇಗ ಹೊರಟು ಬಿಡೋಣ. ಅಮ್ಮ ಏನ್ರು ಜನ ಇದ್ದಾರಪ್ಪ. ಹಾಂ ಬಾಯ್, ಗಾಡಿ ಗಾಣದ ಥರನೇ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ, ಹೇಳ್ತೀನಿ ಯಾವ್ರು ಆದಮೇಲೆ. ಹಾಂ, ಇಲ್ಲಿ ಪ್ರಮೋದಣ್ಣ ಇಲ್ವಾ? ಪ್ರಮೋದಣ್ಣರೇ ಆರಾಮ? ಸಂಚಾರಿ ಸುನಿಲ್ ಅಂತ ಆರಾಮ? ಬಿರಿಯಾನಿ ತಿಂದು ಹೋಗುವಂತ ಬೆಂಗಳೂರಿಂದ ಬಂದಿದ್ದೀವಿ. ಅಲ್ಲಿ 4 ಜನ ಇದ್ದೀವಿ. ಅವರು ಟೇಬಲ್ ಖಾಲಿ ಆದಮೇಲೆ ಕೊಡಿಸ್ಬಿಡಿ. ಹೇಗಿದೆ ಬಿರಿಯಾನಿ? ಸೂಪರ್ ಆಗಿದೆ. ನಿಜಾಗ್ಲೂ ಪ್ರಮೋದ್ ಬಿರಿಯಾನಿ ಅದು ಚೌಚೌ ಬಿರಿಯಾನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ವಿಸಿಟ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಇನ್ನೊಂದ್ಸಲ ವಿಸಿಟ್ ಮಾಡಿದ್ದೀನಿ ಹೊಸ ಫ್ರೆಂಡ್ ಜೊತೆ. ಲಾಸ್ಟ್ ಟೈಮ್ ವಿನಯ್ ಅವರು ಬಂದಿದ್ರು, ಇವತ್ತು ನಮ್ಮ ಜೊತೆ ಶ್ರೀಕಾಂತ್ ಅವರು ಇದ್ದಾರೆ. ಇನ್ನಿಬ್ಬರ ಜೊತೆ ಅವ್ರ ಮುಖ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಬಿರಿಯಾನಿ ಟೇಸ್ಟ್ ಮಾಡೋಣ. ತುಂಬ ಹೊಟ್ಟೆ ಹಸಿತಾ ಇದೆ. 8:30 ತಿಂಡಿ ತಿನ್ನಬೇಕಿತ್ತು, 9:30 ಆಗೋಗಿದೆ. ಮುಗಿಸ್ಬಿಟ್ಟು ಸಿಗ್ತೀನಿ. ಓಕೆ ಬನ್ನಿ ಅಣ್ಣ. ಒಳ್ಳೆ ಭರ್ಜರಿ ಮಟನ್ ಚೌಚೌ ಬಿರಿಯಾನಿ ತಿಂದಾಯಿತು. ಮಟನ್ದು ಚೌಚೌ ಬಿರಿಯಾನಿ, ಚೌಚೌ ಮಟನ್ ಬಿರಿಯಾನಿ, ಸಾರಿ. ಒಳ್ಳೆ ಬ್ಯಾಟಿಂಗ್ ಮಾಡ್ದು. ಶ್ರೀಕಾಂತ್ ಅವರೇ ಹೊರಡೋಣ, ಚಿಕ್ಕಮಂಗ್ಳೂರು ಕಡೆ ಹೊರಡೋಣ. ಚಿಕ್ಕಮಂಗ್ಳೂರು ಕಡೆ ಸರಿ, ನಡೀರಿ ಬೇಗ. ಹಾಂ, ಓ ಹಂಗೆ ಇವ್ರನ್ನೂ ಕರಿತಿದ್ದೀರಾ ಆಡಿಯನ್ಸಾ? ಓಕೆ ಓಕೆ, ಹಂಗೆ ಸರಿ. ಚಿಕ್ಕಮಂಗ್ಳೂರಿಗೆ ಹೋಗಿ ಸಿಗುವ ಇನ್ನೊಂದು ಹೊಸ ಬ್ಲಾಗಲ್ಲಿ. ಇಲ್ಲಿಗೆ ಮುಗಿಸೋಣ. ತಿಂಡಿ ತಿಂದಿದ್ದು ಇಷ್ಟೊತ್ತಾಯಿತು. ಆ್ಯಕ್ಚುಲಿ 10:30 11 ಗಂಟೆ 10:30 ಆಯ್ತಾ ಬಂತು ಬಿರಿಯಾನಿ ತಿನ್ನಲಿಕ್ಕೆ. ಯಾಕಂದರೆ ಈ ಬಿರಿಯಾನಿಗೋಸ್ಕರನೇ ವೆಯ್ಟ್ ಮಾಡ್ಕೊಂಡ್ಬಂದೆ. ಯಾಕಂದರೆ ತುಂಬ ಅದ್ಭುತವಾಗಿರುತ್ತೆ. ಒಂದ್ಸಲಿ ಚನ್ನರಾಯಪಟ್ಟಣ ಅಕ್ಕಪಕ್ಕ ಬಂದರೆ ದಯವಿಟ್ಟು ಸ್ವಲ್ಪ ಒಂದ್ಸಲ ವಿಸಿಟ್ ಕೊಡಿ. ಯಾಕಂದರೆ ತುಂಬ ಅದ್ಭುತವಾಗಿರುತ್ತೆ. ರೋಡ್ ಸ್ವಲ್ಪ ಚಿಕ್ಕ ಆ ಕಡೆ ಈ ಕಡೆಯಿಂದ, ಬಟ್ 2 ವೀಲರ್ ಬರೋರಿಗೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ವಿಸಿಟ್ ಕೊಡಿ ಪ್ರಮೋದ್ ಬಿರಿಯಾನಿಗೆ.